ನನ್ನ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯ ಹೋರಾಟ ಮಾಡಿ. ಇಲ್ಲಿ ಪಕ್ಕದಲ್ಲಿ ರೇವಣ್ಣ ಇದ್ದಾರೆ, ಅದೆಷ್ಟು ಪೂಜೆ ಮಾಡ್ತಿದ್ದೋ ನಾವು ಗೊತ್ತಿಲ್ಲ ನನಗೆ. ಶೃಂಗೇರಿನಲ್ಲಿ ನಮ್ಮ ಅಪ್ಪನಿಗೆ ಒಳ್ಳೇದಾಗಲಿ ಅಂತ ಹೇಳಿ, ನಮ್ಮಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೇಳಿ ಶೃಂಗೇರಿ ಜಗದ್ಗುರು 11 ದಿನ ಪೂಜೆ ನಾನು ಹೇಳ್ತಾ ಹೋಗ್ಬೋದು. ಯಾವಾಗ ದೇವೇಗೌಡರಿಗೆ ಅಪಾಯ ಆಯಿತು ಅಂದಾಗ ಈ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನೇಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ನಮ್ಮ ಗೌಡರಿಗೆ ಆರೋಗ್ಯ ಆಗಲಿ, ಆರೋಗ್ಯ ಬರಲಿ ಅಂತ ಕೇಳಿದಂಥ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ಇದ್ದಾರೆ. ನಾನು ಎಂದೂ ಮರೆಯಲ್ಲ. ಹೌದು, ಹೋರಾಟ ಮಾಡುವ ಶಕ್ತಿ ಕಾಲಲ್ಲಿ ಇಲ್ಲ, ತಲೆಯಲ್ಲೇ ಇದೆ. 91 ವರ್ಷ ಕಾಲಲ್ಲಿ ಇಲ್ಲ. ಇಬ್ಬರು ಎತ್ಕೊಂಡ್ಬರ್ತಾರೆ, ಆದರೆ ತಲೆಯಲ್ಲಿ ಇದೆ. ಯಾಕೆ? ನನ್ನ ಜಿಲ್ಲೆಯಲ್ಲಿ ರೇವಣ್ಣ ಗ್ರಾಜ್ಯುಯೇಟ್ ಅಲ್ಲ, ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಅದು ರೇವಣ್ಣನ ಕೊಡುಗೆ. ಈ ಮಾತನ್ನು ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಲಾ ಕಾಲೇಜು, ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, 1, 2. ನಾನು ಪ್ರಧಾನಮಂತ್ರಿ ಆದೆ, ಅದು ಆಕಸ್ಮಿಕ. ನನ್ನ ಜೀವನದಲ್ಲಿ ನಾನು ಎಂದೂ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡುತ್ತೇನೆ. ಆದರೆ ಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿ ವಿರೋಧ ಪಕ್ಷದ ನಾಯಕನಾದಮೇಲೆ ಆ ಒಂದು ವಾತಾವರಣ ಬೆಳೆಯಿತು. ಇದು ಸತ್ಯ. ಪಕ್ಕದಲ್ಲಿ ಕೂತಿದ್ದಾರೆ ಜಯೇಶ್ ಬಡೇಲ್ರಿಗೆ ಡೆಲ್ಲಿ ಒಳಗೆ ಹೇಳಿದೆ, HK ಕುಮಾರಸ್ವಾಮಿನ ಮಂತ್ರಿ ಮಾಡು. ಆದರೆ ಬಡೇಲ್ ಇಲ್ಲಿಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ರೇವಣ್ಣಿಗೆ ಫೋನ್ ಮಾಡ್ತಾರೆ, ನೀನು ಓದ್ತಾ ಹೋಗ್ಬೇಕು ಅಂತ. ರೇವಣ್ಣನ ಮಾಡದೇ ಇದ್ರೆ ಸರ್ಕಾರ ತೆಗೆದಾಕ್ಬಿಡುವರು. ಆ ಮನಸ್ಸಿನ ವ್ಯಾಪಾರ ರೇವಣ್ಣನ ಮಂತ್ರಿ. ಒಂದು ಅಕ್ಷರ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳಲಿಕ್ಕೆ ತಯಾರಿಲ್ಲ. ಕೊನೆಯ ಘಟ್ಟದಲ್ಲಿದ್ದೇನೆ. ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಈ ರಾಜ್ಯದಲ್ಲಿ 16 ಜನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಬೇಕು. ಅವತ್ತು ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡು ನರಸಿಂಹರಾವ್ ಪ್ರಧಾನಮಂತ್ರಿ, ಅವರು ಅಧಿಕಾರ ಕಳ್ಕೊಂಡು. ಆದರೆ ಒಂದು ತೀರ್ಮಾನ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಬಿಟ್ಟು ಯಾವುದೇ ರಾಜಕೀಯ ಪಕ್ಷಗಳು ಒಂದುಗೂಡಿ
ಸರ್ಕಾರ ಮಾಡ್ತೀವಿ ಅಂದರೆ ನಾವು ಬೆಂಬಲ ಕೊಡ್ತೀವಿ ಅಂತ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಭೆ ಸೇರಿ ನಾವು ಜ್ಯೋತಿ ಬಸು ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 2 ದಿನ ಅವ್ರ ಪಕ್ಷದಲ್ಲಿ ಸಭೆ ನಡೀತು. ಪಾಲಿಟ್ ಬ್ಯೂರೋ ಸಭೆ, ಅವ್ರದ್ದು ಇನ್ನೊಂದು ಎಕ್ಸಿಕ್ಯೂಟಿವ್ ಕಮಿಟಿ. 2 ಸಭೆಯಲ್ಲೂ ಯಂಗ್ ಟರ್ಕು ನಿಮಗೆ ಅನೇಕರಿಗೆ ಗೊತ್ತಿರ್ಬೋದು. ಕರಾಟ್ ಅಂತ ಹೇಳಿ, ವೃಂದಾ ಕರಾಟ್ ಅಂತ ಹೇಳಿ, ಅವರು ಎಲ್ಲ 18 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ಕಾರಣದಿಂದ ನೀವು ಅದು ಒಪ್ಕೋಬಾರ್ದು. ಅವ್ರು ಬಂದು 3ನೇ ದಿನ ಐ ವಿಲ್ ನೇಮ್ ದೇವೇಗೌಡ ಆಸ್ ದಿ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಡಿಕ್ಲೇರ್ ಮಾಡಿ. ನಾನು ಅವ್ರ ಕಾಲಿ ನಮಸ್ಕಾರ ಮಾಡಿದೆ. 18 ತಿಂಗಳು ನಾನು ಮುಖ್ಯಮಂತ್ರಿ ಆಗಿದ್ದೆ. ನನ್ನ ಕೊಲ್ಲಬೇಡಿ, ಕಾಂಗ್ರೆಸ್ ಅವರು ಮೋಸ ಮಾಡ್ತಾರೆ, ನಮ್ಮ ಕೊಲ್ಲಬೇಡಿ ದಯಮಾಡಿ ಹೇಳಿದೆ. ಅವ್ರು ಹೇಳಿದರು, ನೀನು ಒಪ್ತಾ ಇದ್ದರೆ ಯು ವಿಲ್ ಡಿಕ್ಲೇರ್ nobody is there to challenge Vajpayee ಅಂತ. ಯು ವಿಲ್ ಡಿಕ್ಲೇರ್. ಹೊರಗಡೆ ಮೀಡಿಯಾದರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ಇದ್ದಾರೆ. ಹೇಳ ಆ ಸಂದರ್ಭ ನಾನು ಎಲ್ಲರೂ ನನ್ನನ್ನು ಸೇರಿಸಿ 13 ಪಕ್ಷರು ಒಳ್ಳೆಯ ಆಡಳಿತ ಕೊಟ್ಟಿದೆಯಾ, ನೀನು ಒಪ್ಕೊಡ್ಬೇಕು ಅಂತ. ಅದಕ್ಕೆ ಕಾರಣ ನಾನಲ್ಲ, ನೀವು. ಈದ್ಗಾ ಮೈದಾನದ ಬಗೆಹರಿಸ್ತೆ. ಡಿಸೆಂಬರ್ 11 ಓದ್ ತಗೊಂಡೆ. ಜನವರಿ 26 ಈದ್ಗಾ ಮೈದಾನದಲ್ಲಿ ನನ್ನ ಮುಸ್ಲಿಂ ಬಾಂಧವರು ಆನಂದವಾಗಿ ಫ್ಲಾಗ್ ಹಾಯಿಸ್ಕೊಂಡು, ನಾನು ಬೆಂಗಳೂರಲ್ಲಿ ಮಾಡಿದೆ, ಅವರು ಹುಬ್ಬಳ್ಳಿಯಲ್ಲಿ ಮಾಡಿದೆ. ರಿಪಬ್ಲಿಕ್ ಡೇ ದಿವಸ ಮುಸಲ್ಮಾನ್ ಬಂಧುಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ನನ್ನ ಕೂತಿದ್ದಾರೆ ನನ್ನ ಅಕ್ಕ ತಂಗಿಯರು. ಇಡೀ ಹಿಂದೂಸ್ತಾನದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ ಎಲ್ಲ ಕಡೆ 33% ರಿಸರ್ವೇಷನ್ ಕೊಟ್ಟಿದ್ದು. ಇಡೀ ಹಿಂದೂಸ್ತಾನದಲ್ಲಿ, ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇವೇಗೌಡ ಆ ರಿಸರ್ವೇಷನ್ ಕೊಟ್ಟಿದ್ದರು. ನಾಯಿಕ್ ಸಮಾಜದವ್ರಿಗೆ ಚಂದ್ರಶೇಖರ್ ನನ್ನ ಮಂತ್ರಿ ಆಗಬೇಕು ಅಂತ ಕರೆದು, ನಾನು ಮಂತ್ರಿ ಆಗೋದಕ್ಕೆ ಒಪ್ಪೋದಿಲ್ಲ. ನನಗೆ ಇದೊಂದು ಸಮಾಜ ಇದೆ, ಇವ್ರಿಗೆ ರಿಸರ್ವೇಷನ್ ಕೊಡಿ. ಇವತ್ತು 19 ಜನ MLAಗಳು. ಯಾವ ಸಮಾಜಕ್ಕೆ ದೇವೇಗೌಡ ರಿಸರ್ವೇಷನ್ ತಂದುಕೊಟ್ಟು ಆ ಸಮಾಜ 19 ಜನ, 3 ಜನ MLAs. ಓಹೋ, ನಮ್ಮ ನಾಯಕರು ಡಾನ್ಸ್ ಮಾಡ್ತಾರೆ. ಇಲ್ಲಿ ಮೊದಲನೇ ಸಭೆ 1 ಲಕ್ಷ ಅಹಿಂದ ಡಾನ್ಸ್. ಆರೋಗ್ಯ ಸರಿ ಇಲ್ಲದೆ ಇದ್ದರೂ
ಟಿ ವಿಲಿ ನೋಡ್ತಾ ಇದ್ದೆ. ಏನಾದ್ರು ಇದು ನನ್ನ ಜಿಲ್ಲೆನೇ ಹೇಳ್ಕೋಬೇಕಾ?